ವಾವ್, ನೋಡ್ತಾ ಇದ್ರೇನೆ ಬಾಯಲ್ಲೆಲ್ಲ ನೀರ್ ಬರೋ ತರ ಆಗ್ತಾ ಇದೆ. ಸ್ಪೈಸಿ ಚಿಕನ್. ನಮ್ಮಣ್ಣ ಇವತ್ತು ಊರಿಗೆ ಹೊರಡ್ತಾ ಇದ್ದಾನೆ. ಅವ್ರ ಜೊತೆಗೆ ನಮ್ಮ ಅಥರ್ವ ಕೂಡ ಹಠ ಮಾಡಿ ನಾನ್ ಕೂಡ ಬರ್ತೀನಿ ಅಂತ ಹೇಳಿ ಅವನು ರೆಡಿಯಾಗಿ ಹೊರಟಿದ್ದಾನೆ. ಅದರನ್ನೊಬ್ಬನ್ನೇ ಕಳ್ಸಿದ್ರೆ ಎಲ್ಲ ಆಗುತ್ತೆ, ವಾಪಸ್ ಬರಕ್ಕೆ ನಮ್ಮಮ್ಮ ಬೇಕಲ್ವಾ. ಅಮ್ಮ ಕೂಡ ಜೊತೆ ಹೋದ್ರು. ಇವತ್ ತಿಂಡಿ ಬೆಳಗ್ಗೆ ಪಲಾವ್ ಮಾಡ್ತಾ ಇದಾರೆ. ಕೊತ ಕೊದಿತಾ ಇದೆ. ಪಲಾವ್ ಅಂದ್ರೆ ಏನೋ ಒಂಥರ ಆಸೆ. ವಾಪಸ್ ಬರ್ತಾ ನಮ್ಮಮ್ಮ ಅಥರ್ವ ಇಬ್ರು ಟ್ರೈನಿಗೆ ಬಂದ್ರು. ಕಾರಲ್ಲಿ ಹೋಗಿ ಟ್ರೈನಲ್ಲಿ ವಾಪಸ್ ಬಂದ್ರು. ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೇನ್ ಮಾಡಿದೀವಿ ಏನು ಅಂತ ಹೇಳಿ ಎಲ್ಲ ಡೀಟೇಲ್ ಆಗಿ ತೋರ್ಸ್ಕೊ ಬರ್ತೀವಿ. ನಮ್ಮಮ್ಮ ಮೊಸರು ಕಡ್ದು ಬೆಣ್ಣೆ ತೆಗ್ದಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿರೋ ಬೆಣ್ಣೆ ಬಂದಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ರಾತ್ರಿ ನಮ್ಮ ಅಣ್ಣನ ಜೊತೆಗೆ ಮಲ್ಕೊಂತೀನಿ ಅಂತ ನಮ್ಮ ಅಥರ್ವ ಹಠ ಮಾಡಿ ಮಲ್ಕೊಂಡಿದ್ದಾನೆ. ಆ ಮಾಮ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಇಲ್ಲಿ ಬಂದಾಗಿಂದ ಮಾಮನ್ ಬಾಲನೆ ಆಗ್ಬಿಟ್ಟಿದ್ದಾನೆ, ಬಿಡ್ತಾನೆ ಇಲ್ಲ. ಬೆಳಗ್ಗೆ ಎದ್ದು ನಮ್ಮ ಅಣ್ಣ ಮಾತ್ರ ಊರಿಗೆ ಹೊರಟಿದ್ದ. ಇವನು ಬೆಳಗ್ಗೆ ಫೇಸ್ ವಾಶ್ ಮಾಡ್ದೇನು ನಾನು ಬರ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಅಣ್ಣ ಇನ್ನು ಟಿಫಿನ್ ಕೂಡ ತಿಂದಿಲ್ಲ, ಅಮ್ಮ ಪ್ರಿಪೇರ್ ಕೂಡ ಮಾಡಿಲ್ಲ. ಇವನಾದ್ರೆ ಸ್ಲಿಪ್ಪರ್ ಹಾಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ನಾನು ಬರ್ತೀನಿ ಅಂತ ಹೇಳಿ. ಅಮ್ಮ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ವೆಜಿಟೇಬಲ್ ಪಲಾವ್ ಮಾಡೋಣ ಅನ್ಕೊಂಡಿದ್ರು. ನಮ್ಮಮ್ಮ ಯಾವಾಗ್ಲೂ ಜಾಸ್ತಿ ಪಲಾವ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲರಿಗೂ ಪಲಾವ್ ಅಂದ್ರೆ ಇಷ್ಟ. ನಮ್ಮ ಅಣ್ಣಂಗ್ ಕೂಡ ಪಲಾವ್ ಇಷ್ಟ. ಇವಾಗ ಅಣ್ಣನ ಜೊತೆಗೆ ಬ್ರಷ್ ಮಾಡ್ತಾ ಇದ್ದಾನೆ. ಅಣ್ಣನ್ ಬಿಡಂಗೆ ಇಲ್ಲ ನಮ್ಮ ಅಥರ್ವ. ಅವ್ರ ಮಾಮ ಎಲ್ಲಿ ಊರಿಗೆ ಹೋಗ್ತಾರೋ ಅಂತೇಳಿ ಹಿಂದಿಂದೆ ಸುತ್ತಾನೆ ಇದ್ದಾನೆ. ನಮ್ಮಮ್ಮ ಈ ಕಡೆ ಪಲಾವ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನ್ ಕೂಡ ಇವಾಗ ಎದ್ದು ಬಂದಿದ್ದೀನಿ. ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ನೋಡೋಕೆ. ನಮ್ಮಮ್ಮ ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವರಿಬ್ರು ಬ್ರಷ್ ಮಾಡ್ತಾ ಇದ್ದಾರೆ. ನಮ್ಮ ಅಥರ್ವ ನೋಡಿ ಎಷ್ಟು ಕ್ಯೂಟ್ ಆಗಿ ಫೇಸ್ ವಾಶ್ ಮಾಡ್ಕೊಂತಾ ಇದ್ದಾನೆ. ಅವ್ನು ಯಾವ ಕೆಲ್ಸನೂ ನಮಗೆ ಹೇಳೋದಿಲ್ಲ ಜಾಸ್ತಿ. ಅವ್ನ ಕೆಲಸ ಅವ್ನು ಮಾಡ್ಕೊಂಡ್ ಬರ್ತಾನೆ. ಸೋಪ್ ಹಚ್ಕೊಂಡು ಮುಖ ತೊಳ್ಕೊಂತಾ ಇದ್ದಾನೆ. ಮುಖ ತೊಳ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಕೈಯಲ್ಲಿರೋ ನೀರನ್ನ ಎದುರುಗಡೆ ಯಾರಿರ್ತಾರ ಅವ್ರಿಗೆ ಸಿಮ್ಸೋದು, ಈ ತರ ಮಾಡ್ತಾ ಇರ್ತಾನೆ. ಅಮ್ಮ ಒಗ್ಗರಣೆ ಹಾಕ್ತಾ ಇದಾರೆ ಪಲಾವು. ಹಾಗೆ ಪಲಾವ್ ಆಗ್ತಿದಂಗೆ ತಿನ್ಕೊಂಡು ಹೊರಡ್ತೀನಿ ಅಂತ ಹೇಳಿ ಅಣ್ಣ ಹೊರಟಿದ್ದ. ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು. ಪಲಾವಿನ ಜೊತೆ ಮೊಸರು ಬಜ್ಜಿ ಕೂಡ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳಿ ನಮ್ಮಮ್ಮ ಸೌತೆಕಾಯಿ ಈರುಳ್ಳಿ ಎಲ್ಲ ಹೆಚ್ಚಕ್ಕೆ ಇಟ್ಕೊಂಡಿದ್ದಾರೆ. ಕಟ್ ಮಾಡ್ಬಿಟ್ಟು ಒಳ್ಳೆ ಮೊಸರು ಬಜ್ಜಿ ಮಾಡ್ಕೊಂಡು ಪಲಾವ್ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನಮ್ಮಣ್ಣ ಕಾರೆಲ್ಲ ನೆನ್ನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದ. ಹಾಗೆ ಕಾರಿನ ಅದೇ ಸೀಟ್ ಏನೇನೋ ಇದೆ ಅಲ್ವಾ, ಅದನ್ನೆಲ್ಲ ಹಾಕೋಕೆ ಕ್ಲೀನ್ ಮಾಡ್ಕೊಂತಾ ಇದ್ದಾನೆ. ಅಥರ್ವಂಗ್ ಇನ್ನೂ ಕರ್ಕೊಂಡು ಹೋಗೋ ಪ್ಲಾನಿಂಗ್ ಇಲ್ಲ. ಅಣ್ಣ ಒಬ್ನೇ ಹೋಗೋದೇ ಇತ್ತು. ಅವನಾದ್ರೂ ಬಿಡ್ತಾನೆ ಇಲ್ಲ. ಹಿಂದಿಂದೆ ಓಡಾಡ್ತಾನೆ ಇದ್ದಾನೆ ಸ್ಲಿಪ್ಪರ್ ಹಾಕೊಂಡು. ನಾನು ಬರ್ತೀನಿ ಅಂತ ಹೇಳಿ. ತಿಂಡಿ ತಿನ್ನಕ್ಕೂ ರೆಡಿ ಇಲ್ಲ ಹುಡುಗ. ಆ ತರ ಮಾಡ್ತಾ ಇದ್ದಾನೆ. ಅವ್ನ್ ಬಿಟ್ಟು ಹೋಗಕ್ಕೆ ನಮ್ಮ ಅಣ್ಣಂಗ್ ಕೂಡ ಬೇಜಾರಾಗ್ತಾ ಇದೆ. ಆ ತರ ಆಡ್ತಾ ಇದ್ದಾನೆ ನೋಡಿ. ಸ್ಲಿಪ್ಪರ್ ಹಾಕೊಂಡು ರೆಡಿ ಆಗಿದ್ದಾನೆ ಅವನು. ಇನ್ನು ಸ್ನಾನ ಇಲ್ಲ, ತಿಂಡಿ ಇಲ್ಲ, ಆದ್ರೂ ರೆಡಿ ಆಗಿಬಿಟ್ಟಿದ್ದಾನೆ. ನಾನ್ ಬರ್ತೀನಿ ಅಂತ ಹೇಳಿ. ಇನ್ನು ಅಣ್ಣ ಕೂಡ ಟಿಫಿನ್ ತಿಂದಿಲ್ಲ. ಸರಿ ಅಂತ ಹೇಳಿ ಅಣ್ಣ ಪ್ಲಾನ್ ಚೇಂಜ್ ಮಾಡ್ದ. ಸರಿ ನಾ ಕರ್ಕೊಂಡು ಹೋಗ್ತೀನಿ, ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದ ಶಿವಮೊಗ್ಗಕ್ಕೆ. ಅವನೊಬ್ಬನ್ನೇ ಏನೋ ಅವನ ಜೊತೆಗೆ ಅಮ್ಮನ್ನು ಕರ್ಕೊಂಡು ಹೋದ್ರೆ ರಿಟರ್ನ್ ಬರಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ಅಮ್ಮ ಕೂಡ ಬರ್ತೀರಾ ಅಂತ ಕೇಳ್ದ. ನಮ್ಮಮ್ಮನು ಸಡನ್ ಪ್ಲಾನಿಂಗು ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ ಕೂಡ ಹೊರಟ್ರು. ಹಾಗೆ ಅಣ್ಣನು ಟಿಫಿನ್ ತಿಂತಾ ಇದ್ದಾನೆ. ಅಥರ್ವ ಬೇಗ ಟಿಫಿನ್ ತಿಂದ್ರೆ ಮಾತ್ರ ಕರ್ಕೊಂಡು ಹೋಗೋದು ಅಂತ ಹೇಳಿದ್ಮೇಲೆ ಟಿಫಿನ್ ತಿನ್ನಕ್ ಬಂದ. ಟಿಫಿನ್ ತಿಂದಾದ್ಮೇಲೆ ಅವನಿಗೂ ಬೇಗ ಸ್ನಾನ ಗಿನೆಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ವಿ. ರೆಡಿಯಾಗಿ ಖುಷಿಯಾಗಿ ಹೊರಟ. ಈಗ ನಾನು ಬರ್ತೀನಿ ಮಾಮನ ಜೊತೆಗೆ ಅಂತ ಹೇಳಿ. ಇಷ್ಟು ತನಕ ಬೇಡ ಅಂದ್ರೂ ಕುಣಿತಾ ಇದ್ದ. ಈಗ ನಾವಾಗಿ ಕಳಿಸ್ತಾ ಇದೀವಲ್ಲ ಅಂತೇಳಿ ಫುಲ್ ಖುಷಿ ಆಗ್ಬಿಟ್ಟ ನಮ್ಮ ಅಥರ್ವ. ಈಗ ರೆಡಿಯಾಗಿ ಹೊರಟಿದ್ದಾನೆ. ನಮ್ಮಮ್ಮ ಕೂಡ ಹೊರಟ್ರು. ಸಡನ್ ಪ್ಲಾನಿಂಗ್ ಆಯ್ತು ಇದು ಹೋಗೋದು. ಒಬ್ನೇ ಹೋಗ್ತಾ ಇರೋರ ಜೊತೆ 3 ಜನ ಹೊರಟ್ರು. ಹೋಗ್ಬಿಟ್ಟು ಹೇಗಪ್ಪ ಬರೋದು ಅಂತ ಅನ್ಕೊಂತಾ ಇದ್ರು. ಹಾಗೆ ನಮ್ಮೂರಿಗೆ ಮಧ್ಯಾಹ್ನ ಟ್ರೈನ್ ಇತ್ತು. ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬರ್ಬೋದು. 3-3:30 ಅಷ್ಟೊತ್ತಿಗೆ ಟ್ರೈನ್ ಬರುತ್ತೆ. ಅಷ್ಟೊತ್ತಿಗೆ ಬರ್ಬೋದು ಅಂತ ಹೇಳಿ ಹೊರಟ್ರು. ನಮ್ಮ ಅಥರ್ವ ಅಂತೂ ಫ್ರಂಟ್ ಸೀಟೇ ಬೇಕು ಅಂತ ಹೇಳಿ ಕುತ್ಕೊಂಡಿದ್ದಾನೆ. ಯಾವಾಗ್ಲಾದ್ರೂ ಅಷ್ಟೇ ಅವನು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗಕ್ಕೆಲ್ಲ ಚೆನ್ನಾಗಾಗುತ್ತೆ. ಇಲ್ಲೇನಾದ್ರೂ ಬಟನ್ಸ್ ಒತ್ಕೊಂಡು ಕುತ್ಕೋಬಹುದು ಅಂತ ಹೇಳಿ ಮುಂದೆ ಕುತ್ಕೊಂತಾನೆ. ಹಿಂದ್ ಕೂರೋದೇ ಇಲ್ಲ ಅವ್ನು ಜಾಸ್ತಿ, ಮುಂದೆನೆ ಕುತ್ಕೊಳೋದು. ಸ್ವಲ್ಪ ಹೊತ್ತು ಅಮ್ಮನ್ ಬಿಟ್ಟು ಇರ್ತಾನೆ ಅಂತ ಅನ್ಕೊಂಡು ಕಳಿಸಿದ್ವಿ. ಸ್ವಲ್ಪ ಮಧ್ಯದಲ್ಲಿ ನೆನ್ಪು ಮಾಡ್ಕೊಂಡಂತೆ ನಮ್ಮಮ್ಮ ಹೊರಗಡೆ ಹೂ ಹೊಸದಾಗಿ ಬಿಟ್ಟಿದೆ, ಇದೊಂದು ಕಲರು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮಮ್ಮನ ಸ್ಯಾರಿ ಕಲರ್ ಆಗ್ಬಿಟ್ಟಿದೆ ಅದು. ಹಾಗೆ ಇನ್ನೊಂದು ಕಲರ್ ಬಿಟ್ಟಿದೆ ನೋಡಿ. 2 ಟೈಪ್ ಬಿಟ್ಟಿತ್ತು ಇಲ್ಲಿ ಹೂವು. ನಮ್ಮ ಅಥರ್ವ ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೊಂಡಿದ್ದಾನೆ. ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೊಂತೀನಿ ಅಂತ ಹೇಳಿ ಹಾಗೆ ತೆಗೆದ್ಬಿಟ್ಟು ಮತ್ತೆ ಅಮ್ಮಮ್ಮ ಅಂತ ಹೇಳಿ ನೋಡ್ತಾ ಇದ್ದಾನೆ. ನಮ್ಮಮ್ಮ ಹತ್ತಿಲ್ಲಲ್ಲ ಅಂತ ಹೇಳಿ ನಮ್ಮಮ್ಮ ತಿನ್ನಕ್ಕೂ ಆಗಿರ್ಲಿಲ್ಲ. ಹಾಗಾಗಿ ಒಂದ್ ಬಾಕ್ಸ್ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಕಾರಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ. ನಮ್ಮ ಅಣ್ಣಂಗೆ
ವರ್ಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ಬೇಕಾಗಿತ್ತು. ಅಥರ್ವನ್ ಕಡೆಯಿಂದ ಲೇಟ್ ಆಯ್ತು, ಹಾಗಾಗಿ ಸ್ವಲ್ಪ ಕಾರಲ್ಲೇ ತಿಂಡಿ ತಿನ್ಕೊಂಡು ಹೋಗ್ಬೋದು ಅಂತ ಹೇಳಿ ಹೊರಟ್ರು. ವರ್ಕ್ ಬೇರೆ ಮಾಡೋದಿತ್ತಲ್ವಾ, ವರ್ಕ್ ಫ್ರಮ್ ಹೋಮು. ಆಲ್ರೆಡಿ ಲೇಟ್ ಆಗಿದೆ, ಹೊರಡೋಣ ಅಂತ ಹೇಳಿ ಹೊರಟ್ರು. ನಮ್ಮ ಅಥರ್ವ ಫೋನಲ್ಲಿ ಮಾತಾಡ್ಕೊಂಡು ಹೊರಟ. ಸರಿ ಅಂತ ಹೇಳಿ ಆಲ್ಮೋಸ್ಟ್ ಇವಾಗ ಟೈಮ್ ಆಗ್ಬಿಟ್ಟಿದೆ, ಸುಮಾರು 9-9:30 ಆಗಿದೆ. ಇಷ್ಟೊತ್ತಿಗೆ ಹೊರಟ್ರೆ ಲೇಟ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದ ನಮ್ಮಣ್ಣ. ಆದ್ರೂ ಏನ್ ಹೇಗ್ ಮ್ಯಾನೇಜ್ ಮಾಡ್ಕೊಂಡ್ನೋ ಗೊತ್ತಿಲ್ಲ, ಹಾಗೆ ಹೊರಟ್ರು. ನಮ್ಮಮ್ಮ, ಅಣ್ಣ, ಅಥರ್ವ 3 ಜನ ಹೊರಟ್ರು. ನಾನು ನಮ್ಮ ಅಪ್ಪಾಜಿ ಮಾತ್ರ ಮನೇಲಿರೋದು ಇವಾಗ. ನಮ್ಮ ಅಥರ್ವ ಅಂತೂ ಫುಲ್ ಖುಷಿಯಾಗಿದ್ದಾನೆ. ನಮ್ಮ ಅಪ್ಪಾಜಿ ಕೂಡ ಬಾಯ್ ಮಾಡಿ ಹೊರಟ್ರು. ನಾನು ನಮ್ಮ ಅಪ್ಪಾಜಿ ಮನೇಲಿ ಇಬ್ಬರೇ ಇದ್ದೀವಿ. ನಮ್ಮ ಅಪ್ಪಾಜಿ ಬೇರೆ ಪೇಷಂಟು, ಏನ್ ಮಾಡೋದು, ಅಪ್ಪಾಜಿಗೆ ಫುಲ್ ಮಾತು ಕಂಪ್ಲೀಟ್ ಆಗಿ ಬರಲ್ಲ. ಅಪ್ಪಾಜಿ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋಣ ಅಂದ್ರೆ ಅಪ್ಪಾಜಿ ಹೊರಗಡೆ ಬಂದು ಕೂತಿದ್ರು. ಅಪ್ಪಾಜಿಗೂ ಬೋರ್ ಆಗುತ್ತೆ ಅಂತೇಳಿ ನಾನು ಕೂಡ ಹೊರಗಡೆ ಬಂದು ಕುತ್ಕೊಂಡೆ. ಸುಮಾರು ಹೊತ್ತು ಹಂಗೆ ಕುತ್ಕೊಂಡಿದ್ವಿ. ನಮ್ಮ ಅಪ್ಪಾಜಿ ಹಣ್ಣೇನಾದ್ರೂ ತಿಂತಾರೇನೋ ಅಂತ ಹೇಳಿ ಒಂದು ಹಣ್ಣು ಇತ್ತು, ಮಾವಿನ ಹಣ್ಣು, ಅದನ್ನ ಕಟ್ ಮಾಡ್ಬಿಟ್ಟು ಕೊಟ್ಟೆ. ಮಧ್ಯಾಹ್ನ ಟೈಮು ಊಟ ಬೇಡ ಅಂತ ಹೇಳ್ತಾ ಇದ್ರು. ಆಲ್ಮೋಸ್ಟ್ ಇವಾಗ 2 o'clock ಆಗ್ತಾ ಇದೆ. ಹಣ್ಣು ಮಾತ್ರ ತಿಂದ್ರು. ಹಾಗೆ ಹಪ್ಪಳ ಇತ್ತು, ಅಮ್ಮ ಮಾಡಿಟ್ಟಿರೋ ಹಪ್ಪಳ ಸುಟ್ಕೊಟ್ರೇನಾದ್ರೂ ಅಪ್ಪಾಜಿ ತಿಂತಾರೇನೋ ಅಂತ ಹೇಳ್ಬಿಟ್ಟು ಹಪ್ಪಳನ ಸುಟ್ಬಿಟ್ಟು ಅಪ್ಪಾಜಿಗೆ ಕೊಡೋಣ ಅಂತ ಹೇಳಿ ಸುಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಹಪ್ಪಳ ಇಂತ ಸ್ವಲ್ಪ ಪರವಾಗಿಲ್ಲ, ಈ ತರ ಕುರುಕ್ಲು ತಿಂಡಿ ಕೊಟ್ರೆ ಅಲ್ಪ ಸ್ವಲ್ಪ ತಿಂತಾರೆ, ಊಟ ಜಾಸ್ತಿ ತಿನ್ನೋದಿಲ್ಲ, ಜ್ಯೂಸು ಆ ತರ ಎಲ್ಲ ಕುಡಿತಾರೆ. ಹಾಗಾಗಿ ಹಪ್ಪಳ ಕೊಟ್ಟೆ. ಹಪ್ಪಳ ತಿಂತಾ ಇದ್ದಂಗೆ ಟ್ರೈನ್ ಬಂತು. ಟ್ರೈನಿಗೆ ಮಧ್ಯಾಹ್ನ ಅಮ್ಮ ಅಥರ್ವ ಬರ್ತಾರೆ ಅಂತ ಹೇಳಿದ್ರಲ್ವಾ, ಹಂಗಾಗಿ ನಾನು ಕಾಯ್ತಾ ಇದ್ದೆ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೋ ಅಂತ ಹೇಳ್ಬಿಟ್ಟು. ಅಥರ್ವ ನಿದ್ರೆ ಮಾಡ್ಬಿಟ್ಟಿದ್ನಂತೆ. ಟ್ರೈನ್ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಟ್ರೈನಲ್ಲಿ ಹೋಗೋದು ಬರೋದಿಲ್ಲ, ತುಂಬಾ ಕಡಿಮೆ ಅವನು. ನಮ್ಮನೆ ಎದುರುಗಡೆನೆ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಜಾಸ್ತಿ ದೂರ ಹೋಗ್ಬೇಕಾಗಿಲ್ಲ. ಎದುರಿಗೆ ಕರೆಕ್ಟ್ ಬಾಗ್ಲೇ ಇಳಿದಿದ್ದಾರೆ ನೋಡಿ. ನಾನು ಕೂಡ ಹೋಗ್ತಾ ಇದ್ದೀನಿ. ಟ್ರೈನ್ ಬಂದ ಮೇಲೆ ಹೊರಟೆ, ಇಳಿದು ಬಿಟ್ಟಿದ್ದಾರೆ. ನಮ್ಮ ಅಥರ್ವ ನಿದ್ರೆಗಣ್ಣಲ್ಲೇ ಇದ್ದಾನೆ. ಇಳಿತಿದ್ದಂಗೆ ನೀರ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಫುಲ್ ನಿದ್ದೆಗಣ್ಣಲ್ಲಿದ್ದಾನೆ. ಯಾವಾಗ ಊರ್ ಬಂತು ಅನ್ನೋದೇ ಗೊತ್ತಾಗ್ಲಿಲ್ಲ ಅವನಿಗೆ. ಸುಮಾರು ಜನ ಇದ್ರು ಇವತ್ತು ಟ್ರೈನಲ್ಲಿ ಅಂತ ಹೇಳ್ತಾ ಇತ್ತು ನಮ್ಮಮ್ಮ. ಹೌದಾ ಅಂತ ಹೇಳಿ ನೋಡ್ತಾ ಇದ್ದೆ. ಸುಮಾರು ಜನ ಪ್ಯಾಸೆಂಜರ್ಸ್ ಕೂಡ ಇದ್ರು. ಏನಪ್ಪಾ ಇವತ್ತು ಇಷ್ಟೊಂದ್ ಜನ ಇಳಿತಾ ಇದ್ದಾರೆ ಅಂತ ನೋಡಿದ್ವಿ. ಅದ್ರಲ್ಲೂ ಜಾಸ್ತಿ ಮುಸ್ಲಿಮ್ಸೇ ಇದ್ರು. ಯಾಕಂದ್ರೆ ಇವತ್ತು ನಮ್ಮೂರಲ್ಲಿ ಉರ್ಸು ಆಗ್ತಾ ಇತ್ತು, ಅವ್ರದ್ದು ಮುಸ್ಲಿಮ್ಸ್ ಫೆಸ್ಟಿವಲ್. ಹಾಗಾಗಿ ಇವತ್ತು ಸುಮಾರು ಜನ ಬಂದ್ಬಿಟ್ಟು ಇಳ್ಕೊಂಡ್ರು. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ ಮಧ್ಯಾಹ್ನ ಟೈಮಲ್ಲಿ. ಇವಾಗ 3-3:30 ಆಗಿದೆ. ಇವತ್ತಿನ ಬಿಸಿಲಂತೂ ಹೇಳಲೇಬಾರ್ದು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಿಮ್ ಕಡೆ ಎಲ್ಲ ಹೇಗಿದೆ ಬಿಸಿಲು? ಏನು ಮಳೆ ಬರುತ್ತೆ ಅಂತ ಕಾಯ್ತಾನೆ ಇದ್ವಿ. ಆದ್ರೆ ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲು. ಏನಂತ ಜೋರಾಗಿ ಏನ್ ಮಳೆ ಎಲ್ಲ ಬರ್ತಾನೆ ಇರ್ಲಿಲ್ಲ. ಇನ್ನ ಇಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಮನೆ ಕಡೆ ಹೊರಟ್ವಿ. ಟ್ರೈನ್ ಹೋಯ್ತು, ಮನೆ ಹತ್ರನೇ ಇರೋದ್ರಿಂದ ಇಲ್ಲೇ ಹೋಗಿ ಹಿಂಗೆ ಬಂದ್ಬಿಡ್ತೀವಿ. ಹಾಗೆ ನಮ್ಮ ಅಪ್ಪಾಜಿ ಕೂಡ ಹೊರಗಡೆನೆ ಕುತ್ಕೊಂಡಿದ್ರಲ್ವಾ, ಹಂಗೆ ಇಲ್ಲೇ ಕುತ್ಕೊಂಡ್ರು. ನಮ್ಮಮ್ಮ ಕೂಡ ಏನೇನ್ ತಗೊಬಂದಿದ್ದಾರೆ ಅಂತ ಹೇಳಿ ಬ್ಯಾಗ್ ಅಲ್ಲಿ ನೋಡ್ತಾ ಇದ್ದೆ. ಎಲ್ಲ ಕವರ್ ಕಟ್ಟಿದ್ರು. ಸರಿ ಆಮೇಲೆ ನೋಡೋಣ ಅಂತ ಹೇಳಿ ನಮ್ಮಮ್ಮ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಅಥರ್ವ ಅಂತೂ ಫುಲ್ ನಿದ್ರೆ ಮಾಡ್ಬಿಟ್ಟಿದ್ನಂತೆ ಟ್ರೈನಲ್ಲಿ. ಇನ್ನು ನಿದ್ರೆಗಣ್ಣಲ್ಲೇ ಇದ್ದಾನೆ. ಇನ್ನೊಂದ್ ಸ್ವಲ್ಪ ತಾಗ್ಬೇಕು ಏನೋ ಆಕ್ಟಿವ್ ಆಗಕ್ಕೆ. ಟ್ರೈನ್ ಇಳಿತಿದ್ದಂಗೆ ಮಾಮ ಬರ್ಲಿಲ್ಲ ಅಂತಾನೆ ಕೇಳ್ತಾ ಇದ್ದ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾನೆ. ಅಲ್ಲಿಂದ ಏನೇನೋ ಸ್ವಲ್ಪ ತಗೊಬಂದಿದ್ರು. ಏನೇನ್ ತಗೊಬಂದಿದ್ದಾರೆ ಬನ್ನಿ ನೋಡೋಣ. ಕೊತ್ತಂಬರಿ ಸೊಪ್ಪು ಹಾಗೆ ಮಾವಿನ ಹಣ್ಣು ಅಲ್ಲೇ ಮಾರ್ತಾ ಇದ್ರಂತೆ. ಹಾಗೆ 1-2 kg ಮಾವಿನ ಹಣ್ಣು ತಗೊಬಂದಿದ್ದಾರೆ. ಹಾಗೆ ನಮ್ಮ ಅಥರ್ವಂಗೋಸ್ಕರ ಏನೇನೋ ಸ್ವಲ್ಪ ಎಣ್ಣೆಲಿ ಹಾಕಿ ಕರಿಯಂತ ಐಟಮ್ಸ್ ನಮ್ಮ ಅತ್ತಿಗೆ ಮನೆಯಿಂದ ಕೊಟ್ಟು ಕಳಿಸಿದಾರಂತೆ. ಹಪ್ಪಳ, ಸಣ್ಣ ಹಪ್ಪಳ, ಹಾಗೆ ಇದು ಮಿಕ್ಸ್ಚರ್ ಅಲ್ಲಿ ಬರುತ್ತಲ್ವಾ ಹಪ್ಪಳ ಟೈಪು, ಅದಕ್ಕೆ ಏನಂತಾರೋ ಗೊತ್ತಿಲ್ಲ, ಅದನ್ನ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಮತ್ತೆ ಇನ್ನೇನು ಕೊಟ್ಟು ಕಳಿಸಿದ್ದಾರೆ, ಅದು ಕೂಡ ಸಣ್ಣ ಹಪ್ಪಳನೇ, ಕಲರ್ ಸ್ವಲ್ಪ ಚೇಂಜ್, ಅದರಲ್ಲಿ ವೈಟು ಈ ಕಲರ್ ಮಿಕ್ಸ್ ಆಗಿದೆ. ಇದು ಈ ಕಲರ್ ಇದೆ. ಸಣ್ಣ ಹಪ್ಪಳ, ಹಾಗೆ ಬೋಟಿ, ಸ್ವಲ್ಪ 4-5 ತೆಂಗಿನಕಾಯಿ ಇದ್ವು ಅಂತ ಹೇಳಿ ತೆಂಗಿನಕಾಯಿ ಕೂಡ ಕೊಟ್ಟಿದ್ದಾರೆ. ಈಗಿನ ತೆಂಗಿನಕಾಯಿ ರೇಟ್ ಅಂದ್ರೆ ಕೇಳಬಾರ್ದು, ಅಷ್ಟೊಂದು ರೇಟ್ ಆಗಿದೆ. 4 ತೆಂಗಿನಕಾಯಿ ಕೊಟ್ಟಿದ್ದಾರೆ. ಇಷ್ಟನ್ನ ತಗೊಂಡು ಬಂದ್ರು. 4 ಗಂಟೆ ಆಗೋಯ್ತು. 4 ಗಂಟೆ ಅಷ್ಟೊತ್ತಿಗೆ ಮೋಡ ಎಲ್ಲ ಕಪ್ಪಾಗ್ಬಿಡ್ತು. ಇನ್ನೇನ್ ಮಳೆ ಬರೋ ಹಾಗೆ ಆಯ್ತು. ಏನಪ್ಪಾ ನೆನ್ನೆನೂ ಮಳೆ ಬಂದಿತ್ತು, ಇವತ್ತು ಮಳೆ ಬರುತ್ತಾ ಅಂತ ಅನ್ಕೊಂತಾ ಇದ್ವಿ. ಅಷ್ಟೊತ್ತಿಗೆ ಸಡನ್ ಆಗಿ ಕಪ್ಪಾಯ್ತು. ಗುಡುಗು ಸಿಡ್ಲು ಎಲ್ಲ ಸ್ಟಾರ್ಟ್ ಆಯ್ತು. ಮಳೆನು ಹಾಗೆ ಸ್ಟಾರ್ಟ್ ಆಗೇ ಬಿಡ್ತು ಜೋರಾಗಿ. ಇವತ್ತು ಸಖತ್ತು ಮಳೆ ಅಂದ್ರೆ ಮಳೆ ಬಂತು. ಎಷ್ಟೋ ತನಕ ಅಂದ್ರೆ 4 o'clock ಸ್ಟಾರ್ಟ್ ಆಗಿದ್ದು ನೈಟು 2 o'clock ಅಷ್ಟೋ ತನಕನೂ ಇತ್ತೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಮಳೆ ಬಂತು. ಆದ್ರೂ ಬಿಸಿಲಿಗೆ ನೆಲ ಕಾದಿರೋದ್ರಿಂದ ನೀರೇನು ನಿಂತಿರ್ಲಿಲ್ಲ. ಹಾಗೆ ಇವತ್ತು ಊರಲ್ಲಿ ಮುಸ್ಲಿಮ್ಸ್ ಫೆಸ್ಟಿವಲ್ ಉರ್ಸ್ ಮಾಡ್ತಾ ಇರೋದ್ರಿಂದ ಅವ್ರ ಮೆರವಣಿಗೆ ಬಂದಿದ್ರು. ಹಾಗೆ ಮಳೆಯಲ್ಲಿ ಹಾಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತಂತೂ ತುಂಬಾ ಅಂದ್ರೆ ತುಂಬಾನೇ ಮಳೆ ಬಂತು.
ಯಾವ ಥರ ಅಂದರೆ ಫುಲ್ ಕೇಳಲೇಬಾರ್ದು, ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಗುತ್ತಲ್ವ ಆ ಥರನೇ ಫುಲ್ ಸೌಂಡ್ ಕೇಳೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಮಳೆ ಬರ್ತಾನೆ ಇತ್ತು. ಹೊರಗಡೆ ಹೋಗಲಿಲ್ಲ, ಒಳಗಡೆ ಬಂದ್ವಿ. ನಮ್ಮಮ್ಮ ಸ್ವಲ್ಪ ಮೊಸರು ಇತ್ತು ಅಂತ ಹೇಳಿ ಮೊಸರನ್ನ ಕಡ್ದು ಬೆಣ್ಣೆ ತೆಗಿತಾ ಇದ್ದಾರೆ. ನಾವು ಸುಮಾರು ದಿನ ಆಗಿತ್ತು ಈ ಥರ ಎಲ್ಲ ಮಾಡದೆ. ಹಳೆ ಕಾಲದಲ್ಲಿ ನೋಡಿದ್ವಿ, ಈಗ ತೆಗಿತಾ ಇರಲಿಲ್ಲ. ಇದು ಮಿಕ್ಸ್ ಮಾಡ್ತಾರಲ್ವ, ಅದನ್ನ ತಗೊಂಡು ಅಮ್ಮ ಮಜ್ಜಿಗೆ ಕಡಿತಾ ಇದ್ದಾರೆ. ಅವಾಗೆಲ್ಲ ಮಜ್ಜಿಗೆ ಕಡಿಯೋಕೆ ಒಲೆ ಬರ್ತಾ ಇತ್ತು. ನಮ್ಮ ಹತ್ರವ ಕೈ ಕಾಲು ಸುಮ್ಮನೆ ಇರಲ್ಲ, ಏನೋ ಒಂದು ಸರ್ಕಸ್ ಮಾಡ್ತಾನೆ ಇರ್ತಾನೆ. ಅವ್ನು ನಿಂತ್ಕೊಂಡಿರೋ ಸ್ಟೈಲ್ ನೋಡ್ರಿ, ಬಿದ್ದುಬಿಟ್ರೆ ಏನು ಮಾಡಬೇಕು ಆ ಥರ ನಿಂತ್ಕೊಂಡಿದ್ದಾನೆ, ಏನೋ ಒಂದು ಮಾಡ್ತಾನೆ ಇರ್ತಾನೆ. ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ. ಬೆಣ್ಣೆ ಮಾತ್ರ ಸಖತ ಬಂತು, ಪರವಾಗಿಲ್ಲ. ಸ್ವಲ್ಪ ಮೊಸರೊಳಗಡೆನೂ ಇಷ್ಟೊಂದು ದೊಡ್ಡದಾಗಿ ಬೆಣ್ಣೆ ಬಂತು. ಪ್ಯೂರ್ ಹಾಲನ್ನೇ ಕೊಡ್ತಾ ಇದ್ರು ಮನೆಗೆ. ಸ್ವಲ್ಪ ಅದನ್ನೇ ಹಾಲು ಸ್ವಲ್ಪ ಒಡೆದೋಗಿತ್ತು ಅಂತೇಳಿ ಅಮ್ಮ ಹೆಪ್ಪಾಕಿ ಮೊಸರು ಮಾಡಿದ್ರು, ಅದರಲ್ಲಿ ಇಷ್ಟೊಂದು ಬೆಣ್ಣೆ ಬಂತು. ಚಿಕನ್ ತಗೊಬಂದಿದ್ವಿ, ಹಾಗೆ ನೈಟಿಗೆ ಏನೂ ಇರಲಿಲ್ಲಲ್ವಾ ನೆಂಚ್ಕೊಳಕ್ಕೆ ಅಂತೇಳಿ ನಮ್ಮಮ್ಮ ಒಂದು ಅರ್ಧ kg ಚಿಕನ್ ತಗೊಬಂದಿದ್ರು. ಅದನ್ನು ಸಿಂಪಲ್ಲಾಗಿ ರೆಸಿಪಿ ನೋಡಿ ಯಾವ ಥರ ಅಂದರೆ ಚಿಕನ್ನ ಫುಲ್ಲು ವಾಶ್ ಮಾಡ್ಕೊಂಡು ಡೈರೆಕ್ಟ್ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಇನ್ನು ಯಾವುದೇ ಥರ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಲ್ಲ, ಡೈರೆಕ್ಟ್ ಚಿಕನನ್ನು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇನ್ನು ಏನೇನು ಹಾಕ್ತಾರೆ ಅಂದರೆ ಜಾಸ್ತಿ ಐಟಮ್ಸ್ ಏನಿಲ್ಲ. ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕ್ಬಿಟ್ಟು ಇನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಚಕ್ಕೆ ಲವಂಗ ಆಗಲಿ, ಈ ಥರ ಏನೇ ಬೇಕು ಅನ್ನೋಂಗಿಲ್ಲ. ನೋಡೋಕ್ಕೆ ಸಿಂಪಲ್ಲಾಗಿ, ತಿನ್ನೋಕ್ಕೂ ಸಿಂಪಲ್ಲಾಗಿ, ಬಾಯಿಗಂತೂ ಸೂಪರ್ ಟೇಸ್ಟ್ ಸಿಗುತ್ತೆ. ಇದು ಏನಪ್ಪ ಅಂದರೆ ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ಖಾರ ಪುಡಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪನೇ ಊಟದ ಜೊತೆಗೆ ಉಪ್ಪಿನಕಾಯಿ ತಿಂದಂಗೆ ಇಟ್ಕೊಂಡ್ರು ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರಾಗಿರಲಿ, ಯಾವ ಸಾಂಬಾರು ಜೊತೆಗಾದರೂ ಈ ಥರ ಒಂದೆರಡು ಪೀಸ್ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿ ಇರುತ್ತೆ, ಟೇಸ್ಟ್ ಕೊಡುತ್ತೆ. ಈ ಥರ ನಮ್ಮ ಮನೇಲಿ ಸ್ವಲ್ಪ ಸೊಪ್ಪಿನ ಸಾಂಬಾರಿತ್ತು. ಸೊಪ್ಪಿನ ಸಾಂಬಾರು ಜೊತೆಗೆ ಇನ್ನೇನು ನೆಂಚ್ಕೊಳಕ್ಕಿರ್ಲಿಲ್ಲಲ್ವಾ ಅಂತ ಹೇಳಿ ಸೊಪ್ಪಿನ ಸಾರಿಗೆ ಸ್ವಲ್ಪ ಚಿಕನ್ನ ಡ್ರೈ ಮಾಡ್ತಾ ಇದ್ದಾರೆ ಅಮ್ಮ. ನೋಡ್ತಾ ಇದ್ದಂಗೆ ನಾನಿಲ್ಲ ಫಸ್ಟಲ್ಲಿ ಸ್ಟಾರ್ಟಿಂಗ್ ಏನು ಇಷ್ಟ ಆಗಲಿಲ್ಲ. ಆಗ್ತಾ ಇದ್ದಂಗೆ ಮಾಡ್ತಾ ಇದ್ದಂಗೆ ಸ್ವಲ್ಪ ಚಿಕನ್ ಎಲ್ಲ ಗಟ್ಟಿ ಆಗ್ತಾ ಇದ್ದಂಗೆ ಕಲರ್ ಕೂಡ ಚೇಂಜ್ ಆಯಿತು. ನೋಡೋಕ್ಕೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸ್ಮೆಲ್ ಕೂಡ ಘಮ ಅಂತ ಇತ್ತು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ದೇನೆ ಸಖತ್ ಟೇಸ್ಟಾಗಿ ಬರೋ ಚಿಕನ್ ರೆಸಿಪಿ ಅಂದರೆ ಇದೆ ಅನ್ಬೋದು. ಚಿಕನ್ ಪೀಸ್ ಎಲ್ಲ ಫುಲ್ಲು ಗಟ್ಟಿ ಸಖತ್ತಾಗಿ ಆಗುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ, ಬಾಯಲ್ಲೆಲ್ಲ ನೀರು ಬರಬೇಕು ಆ ಥರ ಕಾಣಿಸ್ತಾ ಇದೆ. ಇದು ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಸಖತ್ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮಮ್ಮ ಟೇಸ್ಟ್ ನೋಡು ಅಂತ ಹೇಳಿಬಿಟ್ಟು ಪ್ಲೇಟಿಗೆ ಒಂದೆರಡು ಪೀಸ್ ಹಾಕಿ ಕೊಡ್ತಾ ಇದ್ದಾರೆ, ಹೇಗಿದೆ ನೋಡು ಅಂತ ಹೇಳಿ. ನಾನು ನಮ್ಮಮ್ಮ ಮಾಡಿರೋದು ಇಲ್ಲೇ ಫಸ್ಟ್ ಟೈಮ್ ತಿಂದಿದ್ದು. ಇದುವರೆಗೂ ನಾನು ಎಲ್ಲೆಲ್ಲೂ ತಿಂದಿರಲಿಲ್ಲ ಇಂಥ ಸಿಂಪಲ್ ರೆಸಿಪಿ. ಹೇಗಿದೆ ನೋಡೋಣ ಬನ್ನಿ. ಚಿಕನ್ ಅಂತೂ ಸಖತ್ ಸ್ಪೈಸಿಯಾಗಿ ಚೆನ್ನಾಗಿದೆ. ಸೂಪರಾಗಿದೆ ಟೇಸ್ಟು. ಸಿಂಪಲಾಗಿ ಮಾಡಿದ್ರು ಸೂಪರಾಗಿದೆ ಟೇಸ್ಟು. ಒಳ್ಳೆ ರೆಸಿಪಿ ಕಣಮ್ಮ. ಸೊಪ್ಪಿನ ಸಾರು, ಅದಕ್ಕೆ ಚಿಕನ್ ಕಾಂಬಿನೇಷನು. ಊಟ ಮಾಡಿ ಬಾಯ್ ಗುಡ್ ನೈಟ್, ಮಲ್ಕೊತೀವಿ.